ಯಾವ ಪಾಕಿಸ್ತಾನ ಭಾರತದ ವಿರುದ್ಧ ಈ ಪಿತೂರಿ ಮಾಡೋದಕ್ಕೆ ಚೀನಾ ನಂಬಿಕೊಂಡಿದೆ, ಟರ್ಕಿ ನಂಬಿಕೊಂಡಿದೆ, ಸೌದಿ ನಂಬಿಕೊಂಡಿದೆ, ಅಮೆರಿಕಾವನ್ನು ನಂಬಿಕೊಂಡಿದೆ, ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಆಗೋ ಪ್ರಯತ್ನವನ್ನು ಮಾಡಿದೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನೋಡಿ, ಭಾರತ 1971ರ ಚೀನಾ ಯುದ್ಧ, ಅದಾದ ನಂತರ 65ರ ಪಾಕಿಸ್ತಾನದ ಯುದ್ಧ, 62ರ ಯುದ್ಧ, ಈ ಎಲ್ಲ ಯುದ್ಧಗಳಿಂದ ಪಾಠವನ್ನು ಕಲಿತು ಭಾರತ ಏನು ಮಾಡಿಬಿಡ್ತು, ರಕ್ಷಣೆಯ ವಿಚಾರದಲ್ಲಿ ಸ್ವಾವಲಂಬಿ ಆಗಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಬಂತು. ಎಲ್ಲದರ ಭಾಗವಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಕನಸು, ಕ್ಷಿಪಣಿಗಳ ಪಿತಾಮಹ ಅಂತ ಕರಿತೀವಿ ನಾವು, ಕ್ಷಿಪಣಿಗಳ ಪಿತಾಮಹ ಅಂತ ಕರಿತೀವಿ. ಅವತ್ತು ಸರ್ಕಾರವು ಕೂಡ ಸಪೋರ್ಟ್ ಮಾಡ್ತು, ಅಬ್ದುಲ್ ಕಲಾಂ ಅವರಲ್ಲೂ ಕೂಡ ಒಂದು ದಿಟ್ಟವಾದಂಥ ಹೆಜ್ಜೆ ಇತ್ತು. ಇವೆಲ್ಲದರ ಭಾಗವಾಗಿ ಭಾರತ ದೇಶೀಯವಾಗಿ ಮೊಟ್ಟ ಮೊದಲ ಬಾರಿಗೆ ಪೃಥ್ವಿ ಎನ್ನುವಂಥ ಕ್ಷಿಪಣಿಯನ್ನು ತಯಾರು ಮಾಡಿತು. ಪೃಥ್ವಿ 1, ಪೃಥ್ವಿ 2, ಪೃಥ್ವಿ 3. ಅದಾದ ನಂತರ ಅವುಗಳ ಬಳಕೆ, ಅದಾದ ನಂತರ ನಾವು ಪರಮಾಣು ವಿಚಾರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದ್ದು, ಶಾಂತಿ ವಿಚಾರಕ್ಕೆ ಮಾತ್ರ ಅಂತ ಭಾರತದೊಂದು ನಿಲುವಿತ್ತು. ಏನು ನಿಲುವಿತ್ತು ಅಂತ ಹೇಳಿದರೆ, ಬೇರೆ ಬೇರೆ ದೇಶಗಳು ನಮಗೆ ಸಹಾಯ ಮಾಡಲ್ಲ, ಅಥವಾ ಬೇರೆ ಬೇರೆ ದೇಶಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆದರೆ ಅಟ್ಯಾಕ್ ಮಾಡೋ ಪ್ರಯತ್ನವೇನಿದೆಯಲ್ಲ, ಆ ಪ್ರಯತ್ನಕ್ಕೆ ಬ್ರೇಕ್ ಹಾಕಬೇಕು. ಯಾವುದ್ರ ಮುಖಾಂತರ ಹಾಕಬೇಕು? ನಾವು ಪರಮಾಣು ಹೊಂದಬೇಕು, ನಾವು ಕ್ಷಿಪಣಿಗಳನ್ನು ಹೊಂದಬೇಕು ಅಂತ. ನಾವು ಮತ್ತೊಬ್ಬರ ಮೇಲೆ ಅವುಗಳನ್ನು ಉಡಾವಣೆ ಮಾಡೋದು, ಅವುಗಳನ್ನು ಇಟ್ಕೊಂಡು ಈ ಪಾಕಿಸ್ತಾನ ಹೆದರಿಸುತ್ತಲ್ಲ, ಆ ರೀತಿ ಹೆದರಿಸುವಂಥದ್ದು ನಮ್ಮ ಮಾರ್ಗ ಅಲ್ಲ. ಶಾಂತಿಯ ಉದ್ದೇಶಕ್ಕೆ ನಾವು ಅವುಗಳನ್ನು ಇಟ್ಕೊಳ್ಳೋದು. ಅವುಗಳನ್ನು ಇಟ್ಕೊಂಡ್ರೆ ಯಾರೊಬ್ಬರು ಕೂಡ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಬರಲ್ಲ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಹಾಗೆ ಶುರುವಾದಂತಹ ಪಯಣ ಇವತ್ತು ರಕ್ಷಣಾ ಇಲಾಖೆಯಲ್ಲಿ ಮತ್ತು ರಕ್ಷಣೆಯ ವಿಚಾರದಲ್ಲಿ ಭಾರತ ಒಂದು ಸ್ವಾವಲಂಬನೆಯನ್ನು ಸಾಧಿಸುವ ಪ್ರಯತ್ನವನ್ನು ಮಾಡುತ್ತೆ. ಹಾಗಾದರೆ ಈ ಪೃಥ್ವಿಯ ಇತಿಹಾಸ ಹೆಂಗಿತ್ತು, ಅಬ್ದುಲ್ ಕಲಾಂ ಅವರ ಕೆಲಸ ಹೆಂಗಿತ್ತು, ಸರ್ಕಾರ ಹೆಂಗೆ ಸಪೋರ್ಟ್ ಮಾಡ್ತು, ಈ ಪೃಥ್ವಿ 1, 2, 3 ಇವೆಲ್ಲದರ ವಿಶೇಷತೆ ಏನು, ಮೂರನೇ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಚೀನಾ ಪಾಕ್ ನಿದ್ದೆಗಡಿಸಿದ ಪೃಥ್ವಿಯ ಉಗಮ. 1983ರಲ್ಲಿ IGMDP ಯೋಜನೆಯಲ್ಲಿ ಭಾರತದ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ಕೆ ನಾವು ಮುನ್ನಡಿ ಬರೆಯುವ ಪ್ರಯತ್ನವನ್ನು ಮಾಡಿದ್ವಿ. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಅನುಮೋದನೆ ಕೊಟ್ಟರು. ಅಬ್ದುಲ್ ಕಲಾಂ ಅವರ ನೇತೃತ್ವದ DRDO ಎಲ್ಲ ಸಾಧನೆ ಮಾಡ್ತು. 1988 ಫೆಬ್ರವರಿ 25 ಶ್ರೀಹರಿಕೋಟಾದಿಂದ ಮೊದಲ ಬಾರಿಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಪರೀಕ್ಷೆ ಆಗಿದ್ದನ್ನು ನೋಡಿದ್ವಿ. ಹೆಂಗಾಯ್ತಿದ್ದು ನೋಡಿ, 1980ರ ದಶಕ. ಅವತ್ತು ರಕ್ಷಣಾ ಮಂತ್ರಿಗಳಾಗಿ ಯಾರಿದ್ದರು? ಆರ್ ವೆಂಕಟರಮಣ ಅವರು ಇದ್ದರು. ಭಾರತ ರಕ್ಷಣೆಯ ಸಿದ್ಧತೆಯಲ್ಲಿ ತನ್ನ ಸ್ವಾವಲಂಬನೆ ಸಾಧಿಸಬೇಕು, ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತ ಒಂದು ಕ್ರಿಯಾ ಯೋಜನೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಆಗ ಇಸ್ರೋದಲ್ಲಿದ್ದಂತಹ ರೋಹಿಣಿ ಉಪಗ್ರಹ ಯೋಜನೆಯನ್ನು ಯಶಸ್ವಿಯಾಗಿ ಯಾರು ಮುನ್ನಡೆಸಿದ್ರು? ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಮುನ್ನಡೆಸಿದ್ರು. ಅವರ ಪ್ರವೇಶ ಆಗುತ್ತೆ. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರೆ, ಈ ಎಲ್ಲ ಯೋಜನೆಗೆ ಅನುಮೋದನೆ ಕೊಡೋ ಪ್ರಯತ್ನವನ್ನು ಮಾಡಿದರು. 1983 ಜುಲೈ 27ನೇ ತಾರೀಕಿಗೆ ಈ ಯೋಜನೆಗೆ ಅಧಿಕೃತವಾಗಿ ಚಾಲನೆ ಕೊಡೋ ಪ್ರಯತ್ನವನ್ನು ಮಾಡಿತು. ಮೊದಲ ಹಂತದಲ್ಲಿ 388 ಕೋಟಿ ರೂಪಾಯಿ ಹಣವನ್ನು ಈ ಪೃಥ್ವಿ ಅಥವಾ ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಯಾರು ಮಾಡೋದಕ್ಕೆ ಸರ್ಕಾರ ಹಣವನ್ನು ಕೊಡ್ತು. ಆಗೇನು ಮಾಡಿದರು, ಕೇವಲ ಒಂದು ಬೇಡ, ಒಂದೇ ಯೋಜನೆಯಲ್ಲಿ 5 ಮಾಡೋಣ, 5 ಕ್ಷಿಪಣಿಗಳ ಮಾಸ್ಟರ್ ಪ್ಲಾನ್ ಮಾಡೋಣ ಅಂಥೇಳಿ ಅದಕ್ಕೊಂದು ಇಂಟಿಗ್ರೇಟೆಡ್, ಈ ಯೋಜನೆಗೆ ಇಂಟಿಗ್ರೇಟೆಡ್ ಅಂತ ಒಂದು ಹೆಸರನ್ನು ಇಡೋ ಪ್ರಯತ್ನವನ್ನು ಮಾಡಿದರು. 5 ವಿಭಿನ್ನ ಕ್ಷಿಪಣಿಗಳ ವಿನ್ಯಾಸ ಆರಂಭ ಆಯಿತು. ಯಾವ್ಯಾವುದು? ಪೃಥ್ವಿ, ಅಗ್ನಿ, ಆಕಾಶ್, ತ್ರಿಶೂಲ್ ಮತ್ತು ನಾಗ್ ಅಂತ ಕರಿತೀವಿ. ಈಗ ಅಬ್ದುಲ್ ಕಲಾಂ ಏನು ಮಾಡಿದ್ರು, ಇದನ್ನು ಕೇವಲ DRDOಗೂ ಅಥವಾ DRDOದ ಪ್ರಯೋಗಾಲಯಗಳಿಗೆ ಮಾತ್ರ ಅವತ್ತು ಸೀಮಿತ ಮಾಡೋ ಪ್ರಯತ್ನ ಮಾಡಲಿಲ್ಲ. ಅಂದರೆ DRDOದ ಸಿಬ್ಬಂದಿ, ಅಲ್ಲಿರುವಂಥ ವಿಜ್ಞಾನಿಗಳು, ಅಲ್ಲಿರುವಂಥ ಎಂಜಿನಿಯರ್ಸ್ಗಳು ಅಲ್ಲಿಗೆ ಮಾತ್ರ ಅದನ್ನು ಸೀಮಿತ ಮಾಡೋ ಪ್ರಯತ್ನ ಮಾಡಲಿಲ್ಲ. ಒಂದು ಹೆಜ್ಜೆ ಮುಂದುವರೆದು ಏನು ಮಾಡಿದ್ರು ಅಂತ ಹೇಳಿದರೆ, IITಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಏನಿದೆ, ಅಲ್ಲಿಯ ಸಿಬ್ಬಂದಿಯನ್ನು ಬಳಕೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಸಾಫ್ಟ್ವೇರ್ ಅಭಿವೃದ್ಧಿಯ ಜವಾಬ್ದಾರಿಗಳನ್ನು ಅವರಿಗೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿತು. ಎಲ್ಲ ಬೆಳವಣಿಗೆಗಳಾದ ನಂತರ ಖಾಸಗಿ ಮತ್ತು ಸಾರ್ವಜನಿಕ ಕೈಗಾರಿಕೆಗಳನ್ನು, ಅಂದರೆ HAL ಅಂತ ನಾವೇನು ಕರಿತೀವಿ, ಅದಾದ ನಂತರ BL ಅಂತ ನಾವೇನು ಕರಿತೀವಿ, ಎಲ್ಲವುಗಳನ್ನು ಕೂಡ ಬಳಕೆ ಮಾಡಿಕೊಂಡು ಇವುಗಳನ್ನು ತಯಾರು ಮಾಡುವ ಹಂತಕ್ಕೆ ಹೋದರು. DRDL ಬಂತು, RCI ಬಂತು. ಇವೆಲ್ಲವೂ ಆದ ನಂತರ 1988ರ ಫೆಬ್ರವರಿ 25ನೇ ತಾರೀಕಿಗೆ ಇದನ್ನು ನಾವು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ ಕೇಂದ್ರದಿಂದ ಇದನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡುವ ಹಂತಕ್ಕೆ ಭಾರತ ಹೋಯಿತು. ಇದು ಮೊಟ್ಟ ಮೊದಲ ಬಾರಿಗೆ ಸ್ವದೇಶಿಯಾಗಿ ಯಾವುದೇ ವಿದೇಶಿ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳದೆ ಸ್ವಾವಲಂಬಿಯಾಗಿ ತಯಾರಿಸಿದಂಥ ಮೊಟ್ಟ ಮೊದಲ ಕ್ಷಿಪಣಿ ಅದು ಪೃಥ್ವಿ. ಇದು ಸಾಧನೆಯ ಹಾದಿ. ಇವೆಲ್ಲದರ ಜೊತೆಗೆ ಈ ಪೃಥ್ವಿಯ 3 ರೂಪ ಇದೆ. ಅದು ಸೇನಾಪಡೆಗಳಿಗೆ ಬಲವನ್ನು ತಂದುಕೊಡುತ್ತೆ. ಸೇನಾಪಡೆಗೆ ಬಲವನ್ನು ತಂದುಕೊಡುತ್ತೆ. ಪೃಥ್ವಿ 1 ಇದು ಸೇನೆಗೆ 150 ಕಿಲೋಮೀಟರ್ ವ್ಯಾಪ್ತಿ ಇದೆ, 1000 kg ತೂಕದ ಶಸ್ತ್ರಾಸ್ತ್ರಗಳನ್ನು ಹೊರುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಪೃಥ್ವಿ 2 ವಾಯುಪಡೆ 350 ಕಿಲೋಮೀಟರ್ ವ್ಯಾಪ್ತಿ ಇದೆ, ಶತ್ರುಗಳ ವಾಯುನೆಲೆಗಳನ್ನು ಧ್ವಂಸ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇದರ ಬಳಿ ಇದೆ. ಪೃಥ್ವಿ 3 ಇದಕ್ಕೆ ನಾವು ಧನುಷ್ ಅಂತಲೂ ಕೂಡ ಕರಿತೀವಿ. ಇದನ್ನು ನೌಕಾಪಡೆಯಲ್ಲಿ ನಾವು ಬಳಕೆ ಮಾಡುವಂಥ ಹಂತಕ್ಕೆ ಹೋಗ್ತೀವಿ. ಯುದ್ಧ ನೌಕೆಗಳಿಂದಲೇ ಉಡಾಯಿಸಬಲ್ಲಂಥ ಅತ್ಯಾಧುನಿಕ ಶಸ್ತ್ರಗಳಿದು. ಯಾಕೆ ಶುರುವಾಯಿತು? ನಾನು ಆವಾಗಲೇ ಹೇಳ್ತಾ ಬಂದೆ,
ಯುದ್ಧ ಆಯಿತು. ಚೀನಾ, ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಯಿತು. ಬೇರೆ ಬೇರೆ ಕಾರಣಗಳಿಗಾಗಿ ಚೀನಾ ಯುದ್ಧದಲ್ಲಿ ನಾವು ಸೋಲುವ ಪ್ರಯತ್ನವನ್ನು ಮಾಡಿದ್ವಿ. ಈ ಸೋಲುವ ಪ್ರಯತ್ನ ಆದ ನಂತರ ಕೆಲವೊಂದಿಷ್ಟು ಬೆಳವಣಿಗೆಗಳು ಭಾರತದಲ್ಲಿ ಆಗುತ್ತೆ. ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿದರೆ 1962ರಲ್ಲಿ ಸೋತ್ವಿ, 1965ರಲ್ಲಿ ಸೋತ್ವಿ, 71ರಲ್ಲಿ ಸೋತ್ವಿ, ಎಲ್ಲವೂ ಆಯಿತು. ಅದಾದ ನಂತರ ಈ ಚೀನಾ ಮತ್ತು ಪಾಕಿಸ್ತಾನ ಈ ಹಿಂದೆಲಿಂದಲೂ ಕೂಡ ಮೈತ್ರಿಯನ್ನು ಮಾಡಿಕೊಂಡು ಭಾರತದ ವಿರುದ್ಧ ತಮ್ಮ ಷಡ್ಯಂತ್ರ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. 1971ರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧ ಆಯ್ತಲ್ಲ, ಆ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಅಮೆರಿಕ ಯಾರಿಗೆ ಸಪೋರ್ಟಿಗೆ ಬಂದರು? ಅವರು ಪಾಕಿಸ್ತಾನದ ಸಪೋರ್ಟಿಗೆ ಬಂದರು. ಅವರ 7ನೇ ನೌಕಾಪಡೆಯನ್ನು ಪಾಕಿಸ್ತಾನಕ್ಕೆ ಕಳಿಸೋ ಪ್ರಯತ್ನವನ್ನು ಮಾಡಿ ಭಾರತದ ವಿರುದ್ಧ ಯುದ್ಧ ಮಾಡೋದಕ್ಕೆ ಸಹಾಯ ಮಾಡಿದರು. ಅವತ್ತು ನಮ್ಗೆ ಸಪೋರ್ಟಿಗೆ ಬಂದಿದ್ದಾರು? ರಷ್ಯಾದವರು ಸಪೋರ್ಟಿಗೆ ಬಂದರು. ಆಗ 71ರ ಯುದ್ಧದ ನಂತರ ಭಾರತ ಒಂದು ಆಲೋಚನೆ ಮಾಡಿತು, ನಾವು ರಷ್ಯಾನೋ, ಫ್ರಾನ್ಸೋ, ಇಸ್ರೇಲೋ ಅಥವಾ ಮತ್ತೊಂದು ದೇಶದ ಮೇಲೆ ಡಿಪೆಂಡೆನ್ಸಿ ಆಗೋದು ಬೇಡ, ದೀರ್ಘಕಾಲದ ಆಲೋಚನೆಯನ್ನು ಮಾಡೋಣ. ಈ ಕಾರಣಕ್ಕಾಗಿ ಕ್ಷಿಪಣಿಗಳನ್ನು ನಮ್ಮದೇ ದೇಶದಲ್ಲಿ ತಯಾರಿ ಮಾಡೋಣ ಅಂತ 71ರ ಯುದ್ಧದ ನಂತರ ಒಂದು ಪಾಠ ಕಲಿಯುವ ಪ್ರಯತ್ನವನ್ನು ಮಾಡಿತು. ಹೀಗಾಗಿ ನಾವು ಭವಿಷ್ಯದಲ್ಲಿ ಯಾರನ್ನು ನೆಚ್ಕೊಳ್ಬಾರ್ದು, ನಮ್ಮನ್ನು ಯಾರೂ ಕೂಡ ಹೆದರಿಸದಂತೆ ನೋಡಿಕೊಳ್ಳುವುದಕ್ಕೆ ನಮ್ಮದೇ ಆದಂಥ ಒಂದು ಕ್ಷಿಪಣಿ ಬಲ ಇರಬೇಕು ಅಂತ ಭಾರತೀಯರೆಲ್ಲರೂ ಕೂಡ ಅಂದುಕೊಂಡ್ರು. ಇವೆಲ್ಲವೂ ಆದ ನಂತರ ಇದನ್ನು ತಯಾರು ಮಾಡುವ ಪ್ರಯತ್ನ ಭಾಗವಾಗಿ ಭಾರತ ಇದನ್ನು ಮಾಡುವ ಪ್ರಯತ್ನವನ್ನು ಮಾಡಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಇವುಗಳನ್ನು ತಯಾರು ಮಾಡುವ ಹಿಂದೆ ಹೆಂಗೆ ಶಕ್ತಿ ಸಾಮರ್ಥ್ಯ ಇತ್ತು ಮತ್ತು ಹೆಂಗೆ ಅಸ್ತವ್ಯಸ್ತ ಆಗಿತ್ತು ನೋಡಿ. ನಾವು ಅಮೆರಿಕ ಕೇಳ್ಕೊಳ್ತೀವಿ, ನಾವಿಗೆ ಕ್ಷಿಪಣಿಗಳನ್ನು ತಯಾರು ಮಾಡ್ತಾ ಇದ್ದೀವಿ, ಸ್ವದೇಶಿಯಾಗಿ ತಯಾರು ಮಾಡ್ತಾ ಇದ್ದೀವಿ, ಹಿಂಗೆ ಅಂತ. ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳು ಇದರ ಮೇಲೆ ನಿರ್ಬಂಧ ಹೇರೋ ಪ್ರಯತ್ನವನ್ನು ಮಾಡಿತು. ಮೊದಲ ಹಿನ್ನಡೆ ಆಗಿತ್ತು. ನಮಗೆ ಕ್ಷಿಪಣಿಗೆ ಬೇಕಾದಂತಹ ಕೆಲವೊಂದಿಷ್ಟು ಮಟೀರಿಯಲ್ಗಳು ಬೇಕಾಗಿರುತ್ತೆ, ಅವುಗಳನ್ನು ರಫ್ತು ಮಾಡಲ್ಲ ಅಂತ ಅಮೆರಿಕಾನು ಹೇಳ್ತು, ಪಾಶ್ಚಿಮಾತ್ಯ ದೇಶಗಳು ಹೇಳ್ತು. ಅಲ್ಲಿ ಹಿನ್ನಡೆ ಅನುಭವಿಸಿದ್ವಿ. ಆ ಹಿನ್ನಡೆ ಆಗಿದ್ದೇ ನಾವು ಸ್ವದೇಶಿಯಾಗಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಯಿತು. ಒಂದು. ಎರಡನೇ ಬೆಳವಣಿಗೆ, ಅಬ್ದುಲ್ ಕಲಾಂ ಅವರು ಈ ವಿಚಾರದಲ್ಲಿ ಹೆಂಗೆ ಹಿನ್ನಡೆಯನ್ನು ಅನುಭವಿಸಿದ್ದು ನೋಡಿ. ಈ ಅಗ್ನಿ ಕ್ಷಿಪಣಿಯ ಮೊದಲ ಉಡಾವಣೆಯ ದಿನ ಯಾವಾಗ ನಿಗದಿಯಾಗಿರುತ್ತೆ ಅಂತ ಹೇಳಿದ್ರೆ ಏಪ್ರಿಲ್ 20, 1989. ಏಪ್ರಿಲ್ 20ನೇ ತಾರೀಕಿಗೆ ಆಗಿತ್ತು. ಇನ್ನೇನು ಅಲ್ಟಿಮೇಟ್ ಅದನ್ನು ಪರೀಕ್ಷೆ ಮಾಡಬೇಕು. ಕೇವಲ 14 ಸೆಕೆಂಡ್ ಬಾಕಿ ಇರುತ್ತೆ, ಪರೀಕ್ಷೆ ಮಾಡಿದ ಯಶಸ್ವಿ ಆಗುತ್ತೆ, ಭಾರತಕ್ಕೇನೋ ಯಶಸ್ಸು ಸಿಕ್ಬಿಡುತ್ತೆ ಅಂತ 14 ಸೆಕೆಂಡ್ ಬಾಕಿ ಇದ್ದಾಗ ಕಂಪ್ಯೂಟರ್ನಲ್ಲಿ ಹೋಲ್ಡ್, ಇದನ್ನು ಉಡಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಏನೋ ಎರರ್ ಆಗಿದೆ ಅಂತ ಮೊದಲ ಹಂತದಲ್ಲಿ ಆಯಿತು. ಇದಾದ ನಂತರ ಮೇ 1ನೇ ತಾರೀಕಿಗೆ ಮತ್ತೆ ಇದನ್ನು ಪ್ರಯತ್ನ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಪಡ್ತಾರೆ. ಆಗ 20 ಸೆಕೆಂಡ್ ಬಾಕಿ ಇರುತ್ತೆ. 20 ಸೆಕೆಂಡ್ ಇದ್ದಾಗಲೂ ಕೂಡ ಒಂದ್ಸಗೆ ಎರರ್ ಆಗುತ್ತೆ, ಹೋಲ್ಡ್ ಬರುತ್ತೆ. ಹೀಗೆ ಹಿನ್ನಡೆಯನ್ನು ಅನುಭವಿಸಿ ಅಂತಿಮವಾಗಿ ಭಾರತ ಈ ಪೃಥ್ವಿ ವಿಚಾರದಲ್ಲಿ ಸಾಧನೆಯನ್ನು ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಅದೇ ಪೃಥ್ವಿ ಇವತ್ತು ಭಾರತಕ್ಕೆ ಶಕ್ತಿ ಸಾಮರ್ಥ್ಯವನ್ನು ತಂದು ಕೊಟ್ಟಿದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು, ಈಗ ಎಲ್ಲದರ ವಿಶೇಷತೆಗಳನ್ನು ನೋಡ್ತಾ ಹೋಗೋಣ. ಪೃಥ್ವಿ 1 ಆಯಿತು, 2 ಆಯಿತು, 3 ಆಯಿತು. ಹಾಗಾದರೆ ಪೃಥ್ವಿ 1 ವಿಶೇಷತೆ ಏನು? ಭಾರತದ ಮೊದಲ ಸ್ವದೇಶಿ ಬ್ರಹ್ಮಾಸ್ತ್ರ ಇದು. ನಾನು ಅವಾಗಲೇ ಹೇಳಿದೆ, ಸ್ವದೇಶಿಯಾಗಿ ತಯಾರು ಮಾಡಿದ್ದು 1983ರಲ್ಲಿ IGMDP ಯೋಜನೆಯಡಿ. ನಾನು ಅವಾಗಲೇ ಹೇಳಿದ್ನಲ್ಲ, ಇಂಟಿಗ್ರೇಟೆಡ್ ಅನ್ನುವಂಥ ಒಂದು ಹೆಸರನ್ನು ಕೊಡುವ ಪ್ರಯತ್ನದ ಭಾಗವಾಗಿ ಇದನ್ನು ತೆಗೆದುಕೊಂಡು ಬಂದರು. ಭಾರತದ ಮೊದಲ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದು. 150 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಹತ್ತಿರದ ಶತ್ರು ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಸದಾ ಸಿದ್ಧ ಸ್ಥಿತಿಯಲ್ಲಿ ಇರುವಂಥದ್ದು. 1988ರಲ್ಲಿ ಮೊದಲ ಬಾರಿಗೆ ಯಶಸ್ವಿ ಪರೀಕ್ಷೆ ಆಯಿತು. 1994ರಲ್ಲಿ ಭಾರತೀಯ ಸೇನೆಗೆ ಇದನ್ನು ಅಧಿಕೃತವಾಗಿ ಸೇರ್ಪಡೆಯಾಗಿದೆ. ದ್ರವ ಇಂಧನ ಬಳಕೆಯ ಸವಾಲಿತ್ತು. ಹಳೆಯ ತಂತ್ರಜ್ಞಾನದ ಕಾರಣಕ್ಕಾಗಿ ಈಗ ನಿವೃತ್ತಿಯಾಗಿದೆ. ಪೃಥ್ವಿ 1 ಸ್ಥಾನಕ್ಕೆ ಅನೇಕ ಅತ್ಯಾಧುನಿಕ ಪ್ರಹಾರ್ ಮತ್ತು ಪ್ರಳಯ ಕ್ಷಿಪಣಿಗಳೆಲ್ಲ ಬಂದಿದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟು. ಹೆಂಗೆ ಭಾರತಕ್ಕೆ ಇದು ಅನುಕೂಲ ಆಗುತ್ತೆ ನೋಡಿ. 40 ಕಿಲೋಮೀಟರ್ ಕನಿಷ್ಠ, 150 ಕಿಲೋಮೀಟರ್ ಗರಿಷ್ಠ, ಈ ದೂರದವರೆಗೆ ಶತ್ರುಗಳ ನೆಲೆಯನ್ನೆಲ್ಲ ನಾವು ಭೇದಿಸ್ತೀವಿ. 1000 kg ಅಂದರೆ 1 ಟನ್ ತೂಕದ ಸಾಂಪ್ರದಾಯಿಕ ಮತ್ತು ಅತ್ಯಂತ ವಿನಾಶಕಾರಿ ಪರಮಾಣು ಯುದ್ಧ ಉಪಕರಣಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಇದು ಶಕ್ತಿ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಇದನ್ನು ಒಂದೇ ಜಾಗದಲ್ಲಿ ಇಡೋದಕ್ಕೆ ಸಾಧ್ಯವಾಗಲ್ಲ. ಅಂದರೆ ಸಾಧ್ಯವಾಗೋದಿಲ್ಲ ಅನ್ನೋದಕ್ಕಿಂತ ಅದು ನಮಗೊಂದು ಬೆನಿಫಿಟ್. ನಮ್ಗೆ ಯಾವ ಜಮ್ಮು ಕಾಶ್ಮೀರಕ್ಕೆ ಬೇಕಾ, ಪಂಜಾಬ್ ಪ್ರಾಂತ್ಯಕ್ಕೆ ಬೇಕಾ, ಕಾಡಿಗೆ ತೆಗೆದುಕೊಂಡು ಹೋಗಬೇಕಾ, ಬೆಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಾ, ಎಲ್ಲ ಕಡೆಗಳಲ್ಲೂ ಕೂಡ ತೆಗೆದುಕೊಂಡು ಹೋಗಬಲ್ಲಂತಹ ವಿಶೇಷವಾದಂತಹ ಪರಿಸ್ಥಿತಿ ಇದು. ಇದು ಕೂಡ ಪೃಥ್ವಿ 1 ಭಾರತಕ್ಕೆ ಯುದ್ಧದ ಸಮಯದಲ್ಲಿ ಶತ್ರುಗಳಿಗೆ ತಿಳಿಯದಂತೆ ಇವುಗಳ ಮುಖಾಂತರ ದಾಳಿ ಮಾಡೋದಕ್ಕಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಕಂಪ್ಯೂಟರ್, ವಿಜ್ಞಾನಿಗಳು ಇದರಲ್ಲೇ ಒಂದು ಕಂಪ್ಯೂಟರ್ ಮೆದುಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನೀವು ಗೂಗಲ್ ಮ್ಯಾಪು, ಅದಾದ ನಂತರ ಗಾಳಿ, ಯಾವುದು ಇಲ್ಲದೇನೆ ಆಟೋಮೆಟಿಕ್ ಆಗಿ ಗುರಿಯನ್ನು ತಲುಪಬಲ್ಲಂಥ ಶಕ್ತಿ ಸಾಮರ್ಥ್ಯ ಇದಕ್ಕಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದೊಂದು ಸ್ವದೇಶಿ ಅನ್ನೋದು ನಾವು ಗಮನಿಸಬೇಕಾದಂಥ ಸಂಗತಿ. ಇದರ ತಾಂತ್ರಿಕ ವಿವರಗಳು ಕೂಡ ಇದೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದು. 9 ಮೀಟರ್ ಇದೆ, 4400 ಕಿಲೋಗ್ರಾಮ್ ಎಲ್ಲ ಇದೆ. ವ್ಯಾಪ್ತಿ 150 ಕಿಲೋಮೀಟರ್ಗೆ ಹೋಗುತ್ತೆ, 1000 kg. ನಾನು ಅದನ್ನ ಉಲ್ಲೇಖ ಮಾಡೋ ಪ್ರಯತ್ನ ಮಾಡಿದೆ. ಇನ್ನು ಎರಡನೇದ್ದು ಪೃಥ್ವಿ 2. ಇದರ ವಿಶೇಷತೆ ಏನು? ಇದು ಶತ್ರುಗಳ ವಾಯುನೆಲೆಗಳಿಗೆ ಅಂತ್ಯವನ್ನು ತಂದಿಟ್ಟುಬಿಡುತ್ತೆ. ಹೆಂಗೆ? ಭಾರತೀಯ ವಾಯುಸೇನೆ ಮತ್ತು ಭೂಸೇನೆಯ ಬತ್ತಳಿಕೆಯಲ್ಲಿರುವಂಥ ಅತ್ಯಂತ ಯಶಸ್ವಿ ಸ್ವದೇಶಿ ಕ್ಷಿಪಣಿ ಇದು. ಅದರ ಮುಂದುವರೆದ ಭಾಗ. ಪೃಥ್ವಿ 150 ಕಿಲೋಮೀಟರ್ಗಿತ್ತು.
ಆ ವ್ಯಾಪ್ತಿಯಲ್ಲಿತ್ತು. ಇದರ ಕಾರ್ಯಾಚರಣೆ ಬೇರೆ. 250ರಿಂದ 350 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶತ್ರು ರಾಷ್ಟ್ರದ ಆಳದಲ್ಲಿರುವಂಥ ಗುರಿಗಳನ್ನು ಧ್ವಂಸ ಮಾಡಬಲ್ಲಂಥ ಶಕ್ತಿ ಸಾಮರ್ಥ್ಯ ಯಾರಿಗಿದೆ? ಅದು ಪೃಥ್ವಿ 2ಗಿದೆ. ಸಾಂಪ್ರದಾಯಿಕ ಮತ್ತು ಪರಮಾಣು ಸಿಡಿತಲೆಗಳನ್ನು ಹೊತ್ತೊಯ್ಯುತ್ತೆ. ಪೃಥ್ವಿ 1 ಕೂಡ ತೆಗೆದುಕೊಂಡು ಹೋಗ್ತೀವಿ. ಅದರ ಮುಂದುವರೆದ ಭಾಗ ಒನ್ಸ್ ಅಗೇನ್ ಇದು. ಅತ್ಯಾಧುನಿಕ ಮಾರ್ಗದರ್ಶನ ವ್ಯವಸ್ಥೆ ಇದರಲ್ಲಿದೆ. ಶತ್ರುಗಳ ವಾಯು ರಕ್ಷಣಾ ಕವಚವನ್ನು ಕೂಡ ವಂಚಿಸಿ ದಾಳಿ ಮಾಡಬಹುದು. ಆಗಸ್ಟ್ 2026 ಪರೀಕ್ಷೆಯಲ್ಲೂ ಕೂಡ, ಅಂದರೆ ಇತ್ತೀಚೆಗೆ ಇದನ್ನು ಮಾಡಲಾಯಿತು, ಅದು ಕೂಡ ಎಲ್ಲವೂ ಆಗಿದೆ. ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ಕರೀತಾರೆ. 250ರಿಂದ 350 ಕಿಲೋಮೀಟರ್ ವ್ಯಾಪ್ತಿಯ ಗರಿಷ್ಠ ವ್ಯಾಪ್ತಿ ಇದೆ. ವಾಯುಸೇನೆ ಮತ್ತು ಭೂಸೇನೆ ಎರಡು ಕಡೆಗೂ ಕೂಡ ಇದನ್ನು ಬಳಕೆ ಮಾಡಿಕೊಳ್ಬಹುದು. 500ರಿಂದ 1000 kg ಪರಮಾಣು ಸಹಿತ ವೇಟನ್ನು ತೆಗೆದುಕೊಂಡು ಹೋಗುತ್ತೆ. ಏಕಾಂತದ ದ್ರವ ಇಂಧನ ಇದೆ. ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಇದರ ನಿರ್ವಹಣೆಯನ್ನು ನೋಡಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಇದು ಪೃಥ್ವಿ 2 ಆಯಿತು. ಇದು ಪೃಥ್ವಿ 2. ಹೆಂಗಿದು ಈಗ ವಿಮಾನಗಳು ಹೆಂಗೆ ಟೇಕಪ್ ಆಗುತ್ತೆ, ಅವುಗಳನ್ನು ಹೆಂಗೆ ಗುರಿಯಾಗಿಸ್ಕೊಳ್ಬೇಕು ಅನ್ನೋದು ಎಲ್ಲವೂ ಕೂಡ ಅತ್ಯಂತ ಮುಖ್ಯ ಆಗುತ್ತೆ ಯುದ್ಧದಲ್ಲಿ. ಅದನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ಈ ಶತ್ರುಗಳ ರನ್ವೇಗಳೇನಿರುತ್ತೆ, ಹೆಲಿಕಾಪ್ಟರ್ಗಳ ತಂಗುದಾಣ ಏನಿರುತ್ತೆ, ವಿಮಾನ ನಿಲ್ದಾಣದ ಕಂಟ್ರೋಲ್ ರೂಮ್ಗಳೇನಿರುತ್ತೆ, ಅವುಗಳನ್ನು ಗುರಿಯಾಗಿಸಿಕೊಂಡು ಸಂಪೂರ್ಣವಾಗಿ ಧ್ವಂಸ ಮಾಡೋದಕ್ಕೆ ಪೃಥ್ವಿ 2 ನಮಗೆ ಅನುಕೂಲ ಆಗುತ್ತೆ. ಇದು ಗಮನಿಸಬೇಕಾದ ಸಂಗತಿ. 350 ಕಿಲೋಮೀಟರ್ ದೂರವರೆಗೆ ಸಾಗುತ್ತೆ. ಗಡಿಯಿಂದ ಸಾಕಷ್ಟು ದೂರದಲ್ಲಿ ಶತ್ರುಗಳ ರಡಾರ್ಗಳನ್ನು, ವಾಯುನೆಲೆಗಳನ್ನು ಇಲ್ಲೇ ಇದ್ಕೊಂಡು ಅದನ್ನು ಜಾಮ್ ಮಾಡುವಂಥದ್ದು, ಅದನ್ನು ಧ್ವಂಸ ಮಾಡುವಂಥ ಹಂತಕ್ಕೆ ಹೋಗುತ್ತೆ. ಇದು ಒಂದು. ಮೂರನೇ ಬೆಳವಣಿಗೆ ಏನು ಅಂತ ಹೇಳಿದರೆ, ಅತ್ಯಂತ ನಿಖರವಾಗಿ ವೇಗವಾಗಿ ಶತ್ರುಗಳ ವಾಯುನೆಲೆಗೆ ನಡುಕವನ್ನು ತಂದಿಡುತ್ತೆ. 500ರಿಂದ 750 kg ನಾನು ಆವಾಗಲೇ ಹೇಳಿದೆ. ರನ್ವೇ ಫೆಂಟ್ರೇಷನ್ ಬಾಂಬ್ಗಳನ್ನು ಕೂಡ ಇದು ತೆಗೆದುಕೊಂಡು ಹೋಗುತ್ತೆ. ಇದು ರನ್ವೇಯ ಸಿಮೆಂಟ್ ಕಾಂಕ್ರೀಟನ್ನು ಆಳವಾಗಿ ಕೊರೆದು ಬ್ಲಾಸ್ಟ್ ಮಾಡಬಲ್ಲಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ. ಇದು ಪೃಥ್ವಿ 2ನ ವಿಶೇಷತೆ. ಇದು ಕೂಡ ಆಗಸ್ಟ್ 2026ರಲ್ಲಿ ಮತ್ತೊಮ್ಮೆ ಯಶಸ್ವಿಯಾಗಿದ್ದನ್ನು ನೋಡ್ತಾ ಇದ್ದೀವಿ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ ಪೃಥ್ವಿ 3. ಪೃಥ್ವಿ 1 ಆಯಿತು, ಪೃಥ್ವಿ 2 ಆಯಿತು, ಪೃಥ್ವಿ 3. ಇದರ ವಿಶೇಷತೆ ಏನು? ಇದು ನೌಕಾಪಡೆಯ ಪರ್ವತದಂತಿರುವಂಥ ಶಕ್ತಿ ಸಾಮರ್ಥ್ಯ ಹೊಂದಿದೆ. ಹೇಗೆ? ನೌಕಾ ಆವೃತ್ತಿಯೇ ಈ ಧನುಷ್ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಯುದ್ಧ ನೌಕೆಗಳಿಂದ ಹಾರುವಂಥ ಮೊದಲ ಕ್ಷಿಪಣಿ ಇದು. ಅದು ಪೃಥ್ವಿ 3. 350ರಿಂದ 600 ಕಿಲೋಮೀಟರ್ ವ್ಯಾಪ್ತಿ ಇರುತ್ತೆ. ಸಮುದ್ರ ಕರಾವಳಿಯ ಗುರಿಗಳ ಮೇಲೆ ನಿಖರವಾಗಿ ದಾಳಿಯನ್ನು ಇಡ್ತೀವಿ. 2 ಹಂತದ ಇಂಧನ ಇದೆ. ಮೊದಲ ಹಂತದಲ್ಲಿ ಘನ ಇಂಧನವನ್ನು ಬಳಕೆ ಮಾಡ್ತೀವಿ. ಅದಾದ ನಂತರ ಇದಕ್ಕೆ ದ್ರವ ಇಂಧನವನ್ನು ಕೂಡ ಬಳಕೆ ಮಾಡ್ಕೊಳ್ಬೋದು. ಪರಮಾಣು ಸಾಮರ್ಥ್ಯವನ್ನು ಹೊಂದಿದ್ರೂ ಕೂಡ ಇದೀಗ ಬ್ರಹ್ಮೋಸ್ ಅಬ್ಬರಕ್ಕೆ ಧನುಷ್ ತನ್ನ ದಾರಿಯನ್ನು ಮಾಡಿಕೊಟ್ಟಿದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟು. ಏನಾಯ್ತು ಇದು ಬೆಳವಣಿಗೆ? ಪೃಥ್ವಿ 3 ಮತ್ತಷ್ಟು ವಿಶೇಷತೆ ಏನು ಅಂತ ಹೇಳಿದರೆ, ಧನುಷ್ ಅಂತ ನಾವು ಕರಿತೀವಿ. ನೌಕಾಪಡೆಯ ಪರ್ವತ ಶಕ್ತಿ ಅಂತಲೂ ಕೂಡ ಕರಿತೀವಿ. ಯಾಕಂದರೆ ಸಮುದ್ರದ ಮಾರ್ಗದಲ್ಲಿ ಇದ್ಕೊಂಡು ಶತ್ರುಗಳನ್ನು ನಡೆಸಬಹುದಾದಂಥ ಶಕ್ತಿ ಸಾಮರ್ಥ್ಯ ಎಲ್ಲ ಇದೆ. ಅಲೆಗಳ ಅಬ್ಬರಕ್ಕೆ ಸದಾ ಅಲಗಾಡ್ತಾ ಇರುವಂಥ ಯುದ್ಧ ನೌಕೆಯ ಮೇಲಿಂದಲೂ ಕೂಡ ಇದು ಕ್ಷಿಪಣಿಯನ್ನು ಹಾರಿಸೋದಕ್ಕೆಲ್ಲ ಸಾಧ್ಯ ಆಗುತ್ತೆ. 350 ಕಿಲೋಮೀಟರ್ ದೂರದಲ್ಲಿರುವಂಥ ಶತ್ರುಗಳನ್ನು ಹೊಡೆಯುತ್ತೀವಿ. ಘನ ಇಂಧನ ಮತ್ತು ದ್ರವ ಇಂಧನ ಜಂಟಿ ಇಂಧನವನ್ನು ವ್ಯವಸ್ಥೆಯನ್ನು ಇದು ಕೂಡ ಹೊಂದಿದೆ ಅಂತ ಸದ್ಯಕ್ಕಿರುವಂಥ ಅಪ್ಡೇಟು. ಇದು ಕೂಡ ಸಮುದ್ರದ ಮೇಲಿಂದ ಪರಮಾಣು ದಾಳಿ ಮಾಡುವಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ. ಅದು ಕೂಡ ಭಾರತದಲ್ಲಿದೆ. ಇದು ಒಂದು. ಹಾಗಾದರೆ ಭಾರತ ಇಷ್ಟೆಲ್ಲ ಬೆಳವಣಿಗೆಗಳನ್ನು ಸಾಧಿಸಿದ ನಂತರ ಇದೀಗ ನಾವೇನಾಗಿದ್ದೀವಿ ಅಂತ ಹೇಳಿದರೆ, ಮಿಸೈಲ್ ಸೂಪರ್ ಪವರ್ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿರೋದು. ಮಿಸೈಲ್ ಸೂಪರ್ ಪವರ್ ಆಗಿದ್ದೀವಿ. ಹೆಂಗೆ? ಪೃಥ್ವಿಯ ಯಶಸ್ಸಿನಿಂದ ಅಗ್ನಿ, ಬ್ರಹ್ಮೋಸ್ ಮತ್ತು ಆಕಾಶ್ ಕ್ಷಿಪಣಿಗಳೆಲ್ಲ ಜನ್ಮ ತಾಳಿದ್ದನ್ನು ನೋಡ್ತಾ ಇದ್ದೀವಿ. ಹಳೆಯದಾದಂಥ ಪೃಥ್ವಿ 1ರ ಸ್ಥಾನಕ್ಕೆ ಇದೀಗ ಅತ್ಯಾಧುನಿಕ ಪ್ರಳಯ್ ಮತ್ತು ಪ್ರಹಾರ್ ಎಂಟ್ರಿ ಕೊಟ್ಟಿದೆ. ಘನ ಇಂಧನ ಆಧಾರಿತ ಪ್ರಳಯ್ ಕ್ಷಿಪಣಿ ಶತ್ರುಗಳ ರಡಾರ್ಗೆ ಪತ್ತೆ ಹಚ್ಚೋದಕ್ಕೆ ಅಸಾಧ್ಯ ಅಂತ. ಮಿಸೈಲ್ ಸೂಪರ್ ಪವರ್ ಆಗೋದಕ್ಕೆ ಏನು ಕಾರಣ, ಅಥವಾ ಕ್ಷಿಪಣಿ ಮಹಾಶಕ್ತಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಗ್ನಿಫೈನ್ ಅಂತ ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇವತ್ತು ಭಾರತದ ಬಳಿ ಇದೆ. ಇದರ ವ್ಯಾಪ್ತಿ 5000 ಕಿಲೋಮೀಟರ್ ತನಕ ಇದೆ. ನಮ್ಮದು ಮೊದಲ ಪೃಥ್ವಿ 1 ಮಾಡಿದಾಗ ಎಷ್ಟಿತ್ತು ಸಾಮರ್ಥ್ಯ? ಕೇವಲ 150 ಕಿಲೋಮೀಟರ್ ಇತ್ತು. ಇದೀಗ ನಾವು ಅಗ್ನಿಫೈನ್ ಅಂತ ಖಂಡಾಂತರ ಕ್ಷಿಪಣಿಗಳು ಭಾರತದ ಬಳಿ ಇದೆ. ಇದು ಎಷ್ಟು? 5000 ಕಿಲೋಮೀಟರ್ ಇದೆ. ಇದು ಅಂದರೆ ಇದರ ಅರ್ಥ ಏಷ್ಯಾ ಖಂಡ, ಯುರೋಪ್ನ ಕೆಲ ಭಾಗಗಳು, ಚೀನಾದ ಅತ್ಯಂತ ದೂರದ ಉತ್ತರದ ಕೊನೆಯ ಭಾಗಗಳನ್ನು ಕೂಡ ಗುರಿಯಾಗಿಸಿಕೊಂಡು ಭಾರತ ಇವತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾವಣೆ ಮಾಡಬಹುದು. ಅದು ಭಾರತದ ಬಳಿ ಇದೆ. ಇದು ಒಂದು. ಎರಡನೇದು ಬ್ರಹ್ಮೋಸ್ ನಮ್ಮ ಬಳಿ ಇದೆ. ಭಾರತ ಮತ್ತು ರಷ್ಯಾದವರು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದು ಅನೇಕ ದೇಶಗಳು ಈಗಾಗಲೇ ಅದನ್ನು ಖರೀದಿ ಮಾಡ್ತಾ ಇದ್ದದನ್ನು ನೋಡ್ತಾ ಇದ್ದೀವಿ. ಧ್ವನಿಯ ವೇಗಕ್ಕಿಂತಲೂ ಕೂಡ 3 ಪಟ್ಟು ವೇಗದಲ್ಲಿ ಹೋಗಬಲ್ಲಂತಹ ಬ್ರಹ್ಮೋಸ್ ಕ್ಷಿಪಣಿ ನಮ್ಮ ಬಳಿ ಇದೆ. ಜಗತ್ತಿನ ಯಾವ ದೇಶದ ಬಳಿಯೂ ಕೂಡ ಇಂಥದ್ದೊಂದು ಶಕ್ತಿ ಸಾಮರ್ಥ್ಯ ಇಲ್ಲ. ಈಗಾಗಲೇ ನಾವು ಫಿಲಿಪೈನ್ಸಿಗೆ ಕೊಟ್ಟಿದ್ದೀವಿ. ಇತ್ತೀಚೆಗೆ ಇಂಡೋನೇಷ್ಯಾದವರು ಕೂಡ ಬೇಕು ಅಂತ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದನ್ನು ನೋಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತದ ಬಳಿ ಚಲಿಸುವ ಶತ್ರುಗಳ ಉಪಗ್ರಹಗಳನ್ನು ನೆಲದಿಂದಲೇ ಹೊಡೆದುರುಳಿಸಬಲ್ಲಂತಹ ಆಂಟಿ ಸ್ಯಾಟಲೈಟ್ ಕ್ಷಿಪಣಿ ತಂತ್ರಜ್ಞಾನವು ಕೂಡ ಭಾರತದ ಬಳಿ ಇದೆ. ಅಂದರೆ ಇದರ ಅರ್ಥ
ಕೇವಲ ಪೃಥ್ವಿ 1ನಿಂದ ಶುರುವಾದಂಥ ಈ ಪಯಣ ಅಂದರೆ 150 ಕಿಲೋಮೀಟರ್, 40ರಿಂದ 150 ಕಿಲೋಮೀಟರ್ ವ್ಯಾಪ್ತಿಗೆ ಶುರುವಾದಂತಹ ಪಯಣ 5,000 ಕಿಲೋಮೀಟರ್ ತನಕ ಬಂದು ನಿಂತಿದೆ. ಅದರರ್ಥ ಭಾರತ ಇವತ್ತು ಸ್ವಾವಲಂಬಿ ಆಗ್ತಾ ಇದೆ. ಅದರ ಹಿಂದೆ ಅಬ್ದುಲ್ ಕಲಾಂರಂತಹ ಅನೇಕ ಜನ ವಿಜ್ಞಾನಿಗಳ ಶ್ರಮ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು.